ಅಂದ್ರೆ ಬಿತ್ತಿದ್ದೆ ಯಾಕವ ಅವನಿಗೆ ಕುಶಲತೆ ಇರ್ಲಿಲ್ಲ ಅಂತಂದ್ರ ಬೆಳೆ ಯಾವುದು ಕಸ ಯಾವುದು ಅಂತ ಗುರುತು ಹೆಂಗ್ ಹಿಡಿತಿದ್ದವ. ಆ ಕುಶಲ ಇದ್ನಂದ್ರೆ ಬೆಳೆ ಕಸ ಕೂಡೇನ ಕಿತ್ತೋಗಿತ್ತಿದ್ದವ. ಆ ಕುಶಲ ಇದ್ದ ಅಂದ್ರೆ ಅದಕ್ಕೆ ರೋಗ ಬಂದದ್ದು ಗೊತ್ತ ಹೆಂಗ ಆಗ್ತಿತ್ತ ಅವಾಗ ಔಷಧ ಹೆಂಗ್ ಹೊಡಿತಿದ್ದವ. ಆ ಕುಶಲ ಇದ್ದ ಅಂತಂದ್ರ ಯಾವಾಗ ಇದನ್ನ ತೆಗಿಬೇಕು ಹಾಕ್ಬೇಕು ಅನ್ನೋದು ಗೊತ್ತ ಹೆಂಗ ಆಗ್ತಿತ್ತವ. ಎಲ್ಲೋ ತಪ್ಪಾಕತ್ತೈತಿ. ನಮ್ಮ ರೈತರು ಅದಾರಲ್ಲ, ನೀವೇನಿದಿರಲ್ಲ, ನಿಮ್ಮದು ಒಂದು ಹುಚ್ಚರಿಗೆ ಹೆಂಗಪ್ಪ ಎದರ ಸಲಾಗಿ ಹೋರಾಟ ಮಾಡಬೇಕು. ನಾವು ಏನು ಹೋರಾಟ ಮಾಡಿದ್ರೆ ನಾವು ದುಡ್ದದ್ದು ಬೆಲೆ ಕೊಡ್ರಿ, ನಮಗೆ ನಿಮ್ದು ಏನು ಬೇಡ, ಪುಕ್ಕಟೆ ಏನು ಬೇಡ. ಪುಕ್ಕಟೆ ಉಂಡು ಯಾರು ಚಲೋ ಆಗಿಲ್ಲ, ಯಾರಿಗೂ ಚಲೋ ಆಗುದಿಲ್ಲ ಭವಿಷ್ಯದಾಗ. ನಾವೇನು ದುಡಿತೀವಲ್ಲ ನಮ್ಮ ಹೊಲದಾಗ ಸರಿಯಾಗಿ ನಮ್ಗೆ ಗೊಬ್ಬರದ ಕಿಮ್ಮತ್ ಹಿಡ್ರಿ, ನಮ್ಮ ಎತ್ತುಗಳ ಕಿಮ್ಮತ್ ಹಿಡೀರಿ. ನಮ್ಮ ಕೂಲಿ ಅಂತ ಏನೈತಿ ನಾವು ದುಡಿತೀವಿ ಅದರ ಕಿಮ್ಮತ್ ಸರಿಯಾಗಿ ಹಿಡೀರಿ. ಹಿಡಿದ ಕೃಷಿ ಮೂಲ್ಯ ಬೆಲೆಯನ್ನು ಕಟ್ಟ್ರಿ. ಕಟ್ಟಿದ್ರ ಮಾರ್ಕೆಟ್ನಾಗ ನಮ್ಮ ವಸ್ತು ಈ ಸದ್ದು ಐತಲ್ಲ ಇದ್ರ 3 ಪಟ್ಟು ಹೆಚ್ಚು ಬೆಲೆಯಿಂದ ಮಾರಾಟ ಮಾಡಕ್ ಸಿಗ್ತೈತಿ. ಅವಾಗ ರೈತ ರೊಕ್ಕ ತಾನೇ ಬರ್ತೈತಿ. ನೀವು ಯಾರು ಇವನ ಮ್ಯಾಗ ಉಪಕಾರ ಮಾಡುವ ಅವಶ್ಯಕತೆ ಇಲ್ಲ. ರೈತನ ಬಗ್ಗೆ ಯಾರು ಮಸಳೆ ಕಣ್ಣೀರು ಸುರಿಸೋ ಅವಶ್ಯಕತೆ ಇಲ್ಲ. ನಾವು ರೈತರು ತಿಳ್ಕೊಬೇಕು. ನಾವು ಇದನ್ನು ಕೇಳ್ಬೇಕಾಗ ಏನೇನೋ ಕೇಳ್ತೀವಿ ಹೋಗಿ